ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಲಾಸ್ಟಲ್ಲಿ ಅವನಿಗೆ ಸ್ವಲ್ಪ ಬಿದ್ದು ಏಟಾಗಿದೆ ಕಣ್ಣಿನ ಹತ್ರ. ಹಾಗಾಗಿ ಏನೇನಾಯಿತು ಅಂತ ಹೇಳ್ತೀನಿ, ಹೆಂಗೆ ಬಿದ್ದ ಏನು ಅಂತ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾರೆ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ದಿನ ವೀಡಿಯೋ ಹಾಕೋಕ್ಕಾಗ್ತಿಲ್ಲ, ಇದೇ ಕಾರಣಕ್ಕೆ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಅವತ್ತು ಹಾಸ್ಪಿಟಲಲ್ಲಿ ಆಗಿದ್ದು, ಮನೆ ಹತ್ರ ಆಗಿದ್ದೆಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಆದರೂ ಈ ಬೇಸಿಗೆ ಟೈಮಲ್ಲಿ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಸಾಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ ಎಲ್ಲ ಮಕ್ಕಳು. ನನ್ನ ಮಗನಿಗೆ ಆಗಿರೋ ಥರ ಯಾರ ಮಗನಿಗೂ ಆಗಬಾರ್ದು. ಅವತ್ತು ನನಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಅಷ್ಟೊಂದು ನೋವು, ಅಷ್ಟು ಚಿಕ್ಕ ಹುಡುಗ ಹೆಂಗೆ ಸಹಿಸ್ಕೊತಾನೆ ಅಂತ ಗೊತ್ತಿಲ್ಲ. ಕಣ್ಣ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಏಟಾಗಿದೆ. ಹೆಂಗಾಯಿತು ಏನು ಅಂತೆಲ್ಲ ಹೇಳ್ತೀನಿ. ಆರಾಮಾಗಿದ್ದವನಿಗೆ ಈ ಥರ ಆಯಿತು ಅಂತ ತುಂಬ ಬೇಜಾರು ಫ್ರೆಂಡ್ಸ್ ನನಗೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಾನಂತೂ ಇಷ್ಟೇ ಕೇಳ್ಕೊಳ್ಳೋದು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲರೂ ವಿಡಿಯೋ ನೋಡಿ, ಆದಷ್ಟು ಎಂಡ್ ಆಗೋ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಶನಿವಾರ ಸಂಜೆ ಫ್ರೆಂಡ್ಸ್. ಎಗ್ ರೈಸ್ ಮಾಡಿದ್ದೆ, ಮತ್ತು ಬಾಳೆದೆಲೆಲ್ಲೇ ಊಟ ಮಾಡೋಣ ಅಂತ ಅನ್ಕೊಬಿಟ್ಟು ಬಾಳೆದೆಲೆಲ್ಲೇ ಊಟ ಮಾಡ್ತಾಯಿದ್ದೀವಿ. ನಾನು ಮತ್ತು ನನ್ನ ತಮ್ಮ, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅಕ್ಕನ ಮಗಳು ಜೀವ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸಂಡೇ ಸಂಜೆ ಇದು. ಪಾಪುಗೂ ಸತ ಒಂದು ಎಲೆ ಹಾಕ್ಕೊಟ್ಟಿದ್ದೆ, ಅವನ ಪಾಡಿಗೆ ಅವನು ಊಟ ಮಾಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್. ಯಾವ ಥರ ಊಟ ಮಾಡ್ತಾಯಿದ್ದಾನೆ, ಒಂದೊಂದೇ ಕಾಳು ತಗೊಂಡು ಊಟ ಮಾಡ್ತಿದ್ದಾನೆ. ಮಕ್ಕಳಿಗೆ ಇದೇ ಥರನೇ ರೂಢಿ ಮಾಡಬೇಕು. ಜೊತೆಲಿ ಕೂತ್ಕೊಂಡಿದ್ದಾಗ ಅವ್ರಿಗೆ ತಟ್ಟೆಲ್ಲಿ ಹಾಕ್ಕೊಟ್ರೆ ಇಲ್ಲ ಎಲೆಯಲ್ಲಿ ಹಾಕ್ಕೊಟ್ರೆ ಅವರೇ ಊಟ ಮಾಡೋ ಥರ ಇರಬೇಕು. ಅವ್ನು ಕೂತ್ಕೊಂಡು ಊಟ ಮಾಡ್ತಾಯಿದ್ದ. ಬಟ್ ಎಷ್ಟೇ ಅಳಿದ್ರೂ ಅವ್ರ ಕೈಲೇ ಕೊಡಬೇಕು ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಇದು ಭಾನುವಾರ ಬೆಳಗ್ಗೆ ನಾನು ಮಂಡಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಡಲೆಬೇಳೆ ತೊಗೊಂಡಿದ್ದೀನಿ, ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಹೋಳಷ್ಟು ಲೆಮನ್ ತೊಗೊಂಡಿದ್ದೀನಿ, ಕರಿಬೇವು ಇಷ್ಟು ತೊಗೊಂಡು ಒಗ್ಗರಣೆಗೆ ಹಾಕೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಮಳೆ ಅಂದರೂ ಮಳೆ ಬರ್ತಾನೆ ಇದೆ. 8:45 ಆಗಿತ್ತು ಎದ್ದಾಗ. ರಾತ್ರಿ ಹೊತ್ತು ಮಕ್ಕಳು ಬೇಗ ಮಲಗಲ್ಲ ಫ್ರೆಂಡ್ಸ್, ಹಂಗಾಗಿ ಮಲಗಿರಲಿಲ್ಲ. ನಾನು ಲೇಟಾಗಿ ಮಲಗಿದ್ದೆ, ಲೇಟಾಗಿ ಎದ್ದೊಳ್ತೀನಿ ನಾನು. ಇದಾದಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕಿಟ್ಟೆ ಒಂದು ಪಾತ್ರೆಗೆ. ಎಣ್ಣೆ ಕಾದಿತ್ತು. ಇವಾಗ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಟ್ರೈಪಾಡ್ ಸೆಟ್ ಮಾಡ್ಕೊಳೋಕ್ಕೆ ಅಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಫುಲ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ ನಾನು. ಮತ್ತು ಟೊಮೊಟೊ ಅದನ್ನೆಲ್ಲ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಟೊಮೊಟೊ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಮಂಡಕ್ಕಿ ತಿಂಡಿ ಸತ ರೆಡಿ ಆಯಿತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್. ಮತ್ತು ನಾವು ತೋಟಕ್ಕೆ ಹೋಗ್ಬೇಕಾಯ್ತು. ಮತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಅವ್ರ ಸತ ತೋಟಕ್ಕೆ ಹೊರಟ್ರು ಫ್ರೆಂಡ್ಸ್, ತಿಂಡಿ ಎಲ್ಲ ತಿನ್ಕೊಂಡು. ಅದಾದಮೇಲೆ ನಾನು ಸ್ವಲ್ಪ ನನ್ನ ಮಗನ ಕರ್ಕೊಂಡು ಹಾಸ್ಪಿಟಲಿಗೆ ಬಂದಿದ್ದೆ ನೋಡಿ ಫ್ರೆಂಡ್ಸ್. ಏನಾಗಿದೆ ಅಂತ ಕೇಳಿದ್ರಲ್ಲ, ಇದೇ ಥರ ಆಗಿದೆ. ಇದು ಸ್ಲಿಪ್ಪಾಗಿ ಬಿದ್ದಿರೋದು ಚರಂಡಿಗೆ. ಹಾಗಾಗಿ ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ಮೇಲೆ ಸ್ವಲ್ಪ ವಿಡಿಯೋ ತೊಗೊಂಡೆ. ಒಳಗಡೆ ಎಲ್ಲ ಏನು ತೊಗೊಂಡಿಲ್ಲ. ಆಲ್ರೆಡಿ ಬಿದ್ದವನು 4 ದಿವಸ ಆಯಿತು. 4 ದಿವಸ ಆದಮೇಲೆ ಕಣ್ಣು ಓಪನ್ ಮಾಡಿರೋದವನು. ಈ ಕಣ್ಣು ಓಪನ್ ಮಾಡೋಕ್ಕಾಗಲಿದ್ದಷ್ಟು ಅವನಿಗೆ ಪೇಯ್ನ್ ಆಗಿತ್ತು. ಇಲ್ಲಿ 2 ಸ್ಟಿಚ್ ಸತ ಹಾಕಿದ್ದಾರೆ ಫ್ರೆಂಡ್ಸ್. ಆ ಥರ ಬಿದ್ದಿದ್ದಾನೆ. ಭಾಳ ನೋವಾಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ಎಲ್ಲ ಆಯಿತು ಅಂದರೆ ಯಾವ ತಾಯಿಗೂ ಸತ ಈ ಥರ ನೋವು ಬೇಡ ಅನಿಸ್ಬಿಟ್ಟಿತ್ತು ನನಗಂತ ಅವತ್ತು. ಈ ಕಡೆ ಚಿಕ್ಕ ಪಾಪು ಬೇರೆ ಇದ್ದಾನೆ, ಇವನನ್ನು ಇಟ್ಕೊಂಡು ಅವನನ್ನು ಕರ್ಕೊಂಡು, ಮತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿಯವರೆಲ್ಲ ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ಸಪೋರ್ಟ್ ಆಯಿತು. ನನ್ನ ತಮ್ಮ ನನ್ನ ಫಸ್ಟಿಗೆ ಏಟಾದಾಗ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋದ್ರು ಫ್ರೆಂಡ್ಸ್. ಕರ್ಕೊಂಡೋದ್ಮೇಲೆ ನಾನು ಹಿಂದೆನೇ ಹೋದೆ. ಅಲ್ಲಿ ಸ್ಟಿಚ್ಚೆಲ್ಲ ಹಾಕೋಬೇಕಾದ್ರೆ ಪಾಪು ಒಳದೆಲ್ಲ ನೋಡಿ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಅವನು ಒಂಥರ ಅವ್ನು ತುಂಬ ಗಟ್ಟಿ ಇದ್ದಾನೆ. ನಾನು ಅಳ್ತೀನಿ ಅಂತ ಅವನೊಂದು ಹನಿನೂ ಸತ ಕಣ್ಣಲ್ಲಿ ನೀರು ಹಾಕ್ತಿಲ್ಲ ಫ್ರೆಂಡ್ಸ್. ನಾನು ಅಳ್ತಾ ಇದ್ದರೆ ಅಮ್ಮ ಅಳಬೇಡ ನೀನು ಅಂತ ಹೇಳ್ತಾ ಇದ್ದ. ಏನೂ ಆಗಿಲ್ಲ, ಸುಮ್ಮನೆ ಅಂತ ನನಗೆ ಸಮಾಧಾನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅವ್ನು ಹೊಲಿಗೆ ಹಾಕೋಬೇಕಾದ್ರೆ ಅಳ್ತಾ ಇದ್ದ. ಆಚೆ ಕರ್ಕೊಂಬಂದಾದ್ಮೇಲೆ ನನಗೆ ಧೈರ್ಯ ಹೇಳೋಣ, ಅಮ್ಮ ಅಳಬೇಡ ಸುಮ್ಮನೆ. ಮತ್ತು ನಾವು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವರು ಅಳೋಕ್ಕೆ ಸ್ಟಾರ್ಟ್ ಆದರು. ನೀನು ಕರೆಕ್ಟಾಗಿ ನೋಡ್ಕೋಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಪಾಪ ಅವರು ಹೇಳ್ತಿದ್ರು. ಆಮೇಲೆ ನಾನು ಫೋನ್ ಕೊಟ್ಟೆ ನನ್ನ ಮಗುಗೆ. ಆಚೆ ಕರ್ಕೊಂಡು ಬಂದಾದ್ಮೇಲೆ ಹೊಲಿಗೆಲ್ಲ ಹಾಕಿ ಬೆಡ್ಗೆ ಶಿಫ್ಟ್ ಮಾಡಿದಾಗ ಕರ್ಕೊಂಡು ಬಂದಾಗ ನಮ್ಮ ಮನೆಯವ್ರ ಹತ್ರ ಅವ್ನ ಸತ ಮಾತಾಡಿದೆ. ಮತ್ತು ಅವ್ನು ಅಳ್ತಾ ಮಾತಾಡಿಲ್ಲ ಫ್ರೆಂಡ್ಸ್, ಅಷ್ಟು ಸ್ಟ್ರಾಂಗ್ ಇದ್ದಾನೆ. ಅಷ್ಟು ನೋವಾಗಿದ್ರೂ ಸುಮ್ಮನೆ ಆಟ ಆಡ್ಕೊಂಡು ಸುಮ್ಮನೆ ಇರ್ತಾನೆ. ಈ ಥರ ಆಗೋಯ್ತು ಫ್ರೆಂಡ್ಸ್ ಬಿದ್ದು. ಅದಾದಮೇಲೆ ಸ್ವಲ್ಪ ಮ್ಯಾಂಗೋ ಇತ್ತು, ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಚೆನ್ನಾಗಿ ಹಣ್ಣಾಗಿತ್ತು. ಇದು ನ್ಯಾಚುರಲಾಗೆ ಹಣ್ಣಾಗಿರೋದು ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೊತ್ತು ಅವನಿಗೆ ಹಾಸ್ಪಿಟಲೆಲ್ಲ ತೋರಿಸ್ಕೊಂಬಂದಿದ್ದಲ್ಲ ಫ್ರೆಂಡ್ಸ್, ಕುತ್ಕೊಂಡಿದ್ದಾನೆ. ಅವನಿಗೂ ಸತ ಮಾವಿನ ಹಣ್ಣು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವನಿಗೆ ಈಗ ಹೊರಗಡೆ ಅಡ್ಡಾಡಿ ರೂಢಿ ಆಗಿದ್ದಲ್ಲ ಫ್ರೆಂಡ್ಸ್. ಇವಾಗ ಒಳಗಡೆ ಕೂರಿಸಿದ್ರೆ ಮತ್ತೆ ಒಳಗೆ ಸ್ಟಾರ್ಟ್ ಮಾಡ್ಕೊತಾನೆ. ಅದಕ್ಕೆ ಅತ್ತರೆ ಮತ್ತು ಬಾಯಲ್ಲೆಲ್ಲ ಜಾಸ್ತಿ ಹಿಂಗೆ ನರ ಎಲ್ಲ ಆಡಿದ್ರೆ ತಲೆನೋವು ಬಂದುಬಿಡುತ್ತೆ ಅಂತ ನಾವು ಏನು ಸುಮ್ಮನೆ ಏನು ಕೇಳ್ತಾನೆ ಅದನ್ನು ಕೊಟ್ಬಿಡ್ತೀನಿ. ಇವಾಗ ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಕೊಡ್ತಿದ್ದೀನಿ, ಕುತ್ಕೊಂಡು ತಿಂತಾ ಇದ್ದಾನೆ. ಅವ್ನಿಗೆ ಮಾವಿನ ಹಣ್ಣಿನ ಓಟೆ ಅಂದರೆ ತುಂಬ ಇಷ್ಟ, ಅದನ್ನೇ ಕೊಟ್ಟಿದ್ದೀನಿ ಅವನಿಗೆ ತಿನ್ನೋಕ್ಕೆ ಅಂತ. ಸ್ವಲ್ಪ ಗಟ್ಟಿ ಐಟಮ್ಸ್ ಕೊಡ್ತಾ ಇಲ್ಲ, ಸುಮ್ಮನೆ ಹಿಂಗೆ ಮೆಲ್ಕೆಲ್ಲ ಆಡಿದ್ರೆ ಬಾಯಲ್ಲಿ ಮೂವ್ ಮಾಡಿದ್ರೆ ನೋವಾಗುತ್ತೆ ಅಂತ ಅಂದ್ಕೊಂಡು ಯಾವುದೇ ಥರ ಗಟ್ಟಿ ಐಟಮ್ಸ್ನ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಅದಾದಮೇಲೆ ಅವ್ರಿಗೆ ಮಾವಿನ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟು ಪಾಪು ಮಲ್ಕೊಂಡ. ಪಾತ್ರೆ ತೊಳಿಬೇಕಾಯ್ತು. ಪಾತ್ರೆ ತೊಳೆಯೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ, ಸಖತ್ತಾಗಿ ಮಳೆ ಬರ್ತಾಯಿತ್ತು. ಮತ್ತು ಪಾತ್ರೆ ಎಲ್ಲ ಆಚೆ ಇಟ್ಬಿಟ್ಟು ಮತ್ತು ಮಳೆ ನಿಂತಮೇಲೆ ತೊಳೆಯೋಣ ಅಂತ ಸುಮ್ಮನಾಗಿದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರೋದು,
ಆ ಪಾತ್ರೆ ವಾಶ್ ಮಾಡಿರೋದನ್ನೆಲ್ಲ ನೀರನ್ನೆಲ್ಲ ಉಗ್ಗಿ ಎಲ್ಲ ತೊಳೆಯೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಅದರಲ್ಲೇನು ಪಾತ್ರೆ ವಾಶ್ ಮಾಡ್ತಿಲ್ಲ, ಡ್ರಮ್ಮಲ್ಲಿರೋ ನೀರು ತಗೊಂಡು ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಆಗೋಯ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.